ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಆಗಿರುವ ಕೊಬ್ಬರಿ ಕರ್ಚಿಕಾಯಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲು ಒಂದು 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಒಂದು 3 ರಿಂದ 4 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಜಜ್ಜಿ ಹಾಕ್ಕೋಬೇಕು. ಅದಕ್ಕೆ ಒಂದು 3 ರಿಂದ 4 ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಈ ಒಣ ಕೊಬ್ಬರಿನ ತುರ್ಕೊಂಬರಬೇಕು ನೀಟಾಗಿ, ಸಣ್ಣದಾಗಿ ತುರ್ಕೊಂಡು ಬಂದು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡೋಣ. ಇವಾಗ ಮಾಡಲಿಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ತೋರಿಸಾಯಿತು. ಮಾಡೋ ವಿಧಾನ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇದು ಗೋಧಿ ಹಿಟ್ಟಿದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಪಾತಿ ಮಾಡಲಿಕ್ಕೆ ಯಾವ ರೀತಿ ನಾದ್ತೀವಲ್ಲ ಹಿಟ್ಟನ್ನ, ಆ ರೀತಿ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು. ನೋಡಿ, ಹೀಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಬರಬೇಕು. ನೋಡಿ, ಹೀಗೆ ಕಲಿಸ್ಬೇಕು ನೀಟಾಗಿ. ಚಪಾತಿ ಮಾಡಲಿಕ್ಕೆ ಯಾವ ರೀತಿ ನಾದ್ತೀವಿ ಆ ರೀತಿ ಆ ಹದದಲ್ಲಿ ನಾದಿದ್ರೆ ಸಾಕಾಗುತ್ತೆ. ಶ್ರಾವಣ ತಿಂಗಳಲ್ಲಿ ನಮ್ಮ ಕಡೆಗೆಲ್ಲ ಈ 3ನೇ ಸೋಮವಾರ 4ನೇ ಸೋಮವಾರ ಅಂತ ಬರುತ್ತಲ್ಲ, ಕಡೆ ಸೋಮವಾರಕ್ಕಿಂತ ಮುಂಚೆನೇ ಮಾಡಿಬಿಡ್ತಾರೆ ಈ ಥರ ಸ್ವೀಟು. ತುಂಬ ಚೆನ್ನಾಗಿರುತ್ತೆ ನೋಡಿ, ನೀವು ಕೂಡ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಏನಾದರೂ ಡೌಟ್ ಇದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟನ್ನ ನೀಟಾಗಿ ನಾದಿ ಕಲಿಸಿದ್ದಾಗಿದೆ. ಇದು ಒಂದು 10 ರಿಂದ 20 ನಿಮಿಷ ಇದು ನೆನೆಯಲಿ. ಅಷ್ಟೊತ್ತಿಗೆ ನಾವು ಕೊಬ್ಬರಿನ ತುರಿದಿಟ್ಕೊಂಡ್ಬಿಡೋಣ. ಅಷ್ಟೊತ್ತಿಗೆ ಇವಾಗ ಒಣ ಕೊಬ್ಬರಿನ ತುರ್ಕೊಂಡ್ಬಿಡೋಣ. ಹೀಗೆ ತುರಿಯ ಮಣಿಯಿಂದ ತುರ್ಕೊಳ್ಳೋಣ. ನೋಡಿ, ಈ ಥರ ಸಣ್ಣ ಬರುತ್ತೆ. ಇದೇ ರೀತಿ ಎಲ್ಲ ತುರಿದಿಟ್ಕೊಂಡ್ಬಿಡೋಣ. ನೋಡಿ, ಈ ಥರ ಎಲ್ಲ ಸಣ್ಣಗೆ ತುರಿದಿಟ್ಕೊಂಡಿದ್ದೀನಿ. ಇದಕ್ಕಿನ್ನ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಲ್ವ, ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿನ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. 1 ಕಪ್ ಬೆಲ್ಲ ಹಾಕ್ಕೊತಿದ್ದೀನಿ. ನಿಮ್ಗೆ ರುಚಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ಮಿಕ್ಸಿಗೂ ಹಾಕ್ಕೊತಾರೆ, ಅಂದರೆ ಹೀಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿದ್ರೆ ತುಂಬ ಎಲ್ಲ ಸಣ್ಣ ಹೋಗುತ್ತೆ. ಇದು ತುಂಬ ಅಷ್ಟೊಂದು ಸಣ್ಣ ಆಗಬಾರ್ದು, ಹಾಗಾಗಿ ನಾನು ಮಿಕ್ಸರ್ಗೆ ಹಾಕ್ತಾಯಿಲ್ಲ. ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಬೋದು. ಬೆಲ್ಲನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಿಕ್ಸರ್ಗೆ ಹಾಕೋ ಅವಶ್ಯಕತೆ ಏನಿರಲ್ಲ. ನೋಡಿ, ಇವಾಗ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ, ಬೆಲ್ಲ ಹಾಕಿದ್ದೀನಿ, ಆಮೇಲೆ ಕೊಬ್ಬರಿ ತುರಿ ಅಷ್ಟೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಬಂದಿದೆ. ನೋಡಿ, ಇವಾಗ ಇದನ್ನು ಮಾಡೋದು ತೋರಿಸ್ಕೊಡ್ತೀನಿ. ಆಯಿತು, ಇದನ್ನು ಇವಾಗ ರೆಡಿ ಆಯ್ತು. ಇದು ಒಳಗಡೆ ತುಂಬಕ್ಕೆ ಇವಾಗ ಚಪಾತಿ ಥರ ತೀಡ್ಕೊಳ್ಳೋಣ. ಆಮೇಲೆ ತೋರಿಸ್ಕೊಡ್ತೀನಿ ಇವಾಗ ನಿಮಗೆ. ಇವಾಗ ಹಿಟ್ಟು ಒಂದು 10 ನಿಮಿಷ ನೆನೆದಿದೆ. ಮತ್ತು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದಿಷ್ಟಿಷ್ಟು ತಗೊಂಡು ಮಾಡಿಟ್ಕೊಳ್ಳೋಣ. ಫಸ್ಟ್ ಚಪಾತಿ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ತೊಗೋಬೇಕು. ಈ ಥರ ಎಲ್ಲನೂ ಮಾಡಿ ಇಟ್ಕೊಂಬಿಡೋಣ. ಒಂದು 3 ರಿಂದ 4 ತನಕ
ಈ ಥರ. ನೋಡಿ ಈ ಕಡೆ ಒಲೆ ಮೇಲೆ ಹಾಗೆ ನೀರು ಕಾಯೋಕ್ಕೂ ಕೂಡ ಇಟ್ಟಿದ್ದೀನಿ. ಇವಾಗ ಇದು ನೀರು ಕಾಯೋಷ್ಟರಲ್ಲಿ ಅದನ್ನು ಮಾಡ್ಕೊಂಡು ಬರೋಣ, ತೋರಿಸ್ತೀನಿ ಬನ್ನಿ. ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಇನ್ನೆಲ್ಲ ಎತ್ತಿಟ್ಕೊಂಡ್ಬರೋಣ. ಇವಾಗ ಒಂದೊಂದು ತಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಈ ಥರ ನೋಡಿ ಲಟ್ಟಣಿಗೆಲ್ಲ ಈ ಥರ ತುಂಬ ತೆಳುವಾಗಬಾರ್ದು. ಸುತ್ತ ಎಲ್ಲ ನೀಟಾಗಿ ತಿರ್ಕೋಬೇಕು. ಇಷ್ಟ ಆದರೆ ನೋಡಿ, ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿದು, ಈ ಥರ ಮಧ್ಯದಲ್ಲಿ ಇಕ್ಕಬೇಕು ನೋಡಿ. ಹೀಗೆ ಹೀಗೆ ಇಕ್ಕಿ ಈ ಸೈಡ್ದು ಈಗ ಹಾಕೋಬೇಕು. ಆಮೇಲೆ ಈ ಸೈಡ್ ಆಪೋಸಿಟು ಈ ಥರ, ಓಕೆನಾ. ಆಮೇಲೆ ಈ ಸೈಡು ಈ ಕಡೆ ನೋಡಿ. ಇವಾಗಿದು ಈ ರೀತಿ ಆಯಿತು, ಕಾಣಿಸ್ತಿದೆಯಾ? ಇದೇ ರೀತಿ ಎಲ್ಲನೂ ಮಾಡಿ ಇಟ್ಕೊಂಬಿಡೋಣ. ಅಲ್ಲಿ ನೀರು ಕಾಯ್ತಾ ಇದೆ, ಅದು ನೀರು ಕಾಯಿಲಿ, ಚೆನ್ನಾಗಿ ಕುದೀತಾ ಇರ್ತದಲ್ಲ ಆವಾಗ ಹಾಕಬೇಕು. ನೋಡಿ ಮತ್ತೆ ಇವಾಗ ಈ ಥರ ಮಾಡಿದರೆ ಈ ಥರ ತುಂಬಿಕೊಂಡು ಈ ಸೈಡ್ ಆಮೇಲೆ ಈ ಸೈಡ್ ಒಟ್ಟಾಗಿ 4 ಸೈಡು ಕೂಡ ಫೋಲ್ಡ್ ಮಾಡ್ಕೋಬೇಕು ಈ ಥರ ನೋಡಿ. ಇವಾಗ ಇದ್ರೆ ನೀಟಾಗಿ ಈ ಥರ ಫ್ರೆಶ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ಹೀಗೆ ಇಟ್ಕೊಬೇಕು. ಇದೆಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಳ್ಳೋಣ ಫಸ್ಟು. ನೋಡಿ ಎಲ್ಲನೂ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀರು ಚೆನ್ನಾಗಿ ಕಾಯ್ದಿದೆ, ಕುದೀತಾ ಇದೆ. ಇವಾಗ ಅದರಲ್ಲಿ ಹಾಕೋಣ ಬನ್ನಿ, ತೋರಿಸ್ತೀನಿ. ಇವಾಗ ನೋಡಿ ನೀರು ಚೆನ್ನಾಗಿ ಈ ಥರ ಕುದೀತಾ ಇದೆ. ಈ ಥರ ಕುದಿಯೋ ನೀರಿಗೆ ಇದನ್ನು ಹೀಗೆ ಡೈರೆಕ್ಟಾಗಿ ಬಿಟ್ಬಿಡೋದು ನೋಡಿ. ಈ ಥರ ಇದು ಇವಾಗ ಕುದೀತಾ ಇರ್ತದೆ. ಇವಾಗ ಇದಕ್ಕೆ ಒಂದು ಮೇಲ್ಗಡೆ ಮುಚ್ಚಿಬಿಡೋಣ. ಏನಾದರೂ ಒಂದು 5 ನಿಮಿಷ ಕುದೀಲಿ, ಮತ್ತೆ ತೋರಿಸ್ತೀನಿ. ನೋಡೋಣ ಇವಾಗ ಹೇಗೆ ಕುದೀತಾ ಇದ್ದೇವೆ ಅಂತ. ನೋಡಿ ಮೇಲ್ಗಡೆ ಹೇಗೆ ತೇಲ್ತಾ ಇದ್ದಾವೆ ಅಂತ. ಕುದೀತಾ ಇದ್ದಾವೆ. ತಿರುವಾಕೋಣ ಒಂಚೂರು. ಒಂದು ಸೈಡ್ ಚೆನ್ನಾಗಿ ಬೆಂದಿದ್ದಾವೆ. ಈ ಸೈಡ್ ಒಂಚೂರು ತಿರುವಾಕೋಣ ಹಿಂಗೆ. ಇದು ನಿಜವಾಗ್ಲೂ ನೀರೇ, ಎಣ್ಣೆ ಅನ್ಕೋಬೇಡಿ. ಮತ್ತೆ ನೋಡಿ ಕುದೀತಾ ಇದ್ದೇವೆ. ಈ ಸೈಡ್ ಒಂದು 2 ನಿಮಿಷ ಕುದೀಲಿ, ಆಮೇಲೆ ಎತ್ತೋಣ. ಇವಾಗ ಚೆನ್ನಾಗಿ ಬೆಂದಿದೆ. ಇದು ಈ ಥರ ತಗೊಂಡ್ಬಿಡೋಣ. ಇವಾಗ ಮತ್ತೆ ಇವಾಗ ಇದೇ ರೀತಿ ಮಾಡಿಟ್ಕೊಂಡಿದ್ದೆ, ಅದು ಮತ್ತೆ ಬಿಡೋಣ. ಮತ್ತೆ ಇವಾಗ ಮುಚ್ಚಬೇಕು. ಇದು ನೀಟಾಗಿ ಕ್ಲೋಸ್ ಮಾಡಿದ್ರೆ ಹವೆ ಬೇರೆ ಚೆನ್ನಾಗಿ ಬೇಯ್ತದೆ ಇದು. ಹಾಗಾಗಿ ನೋಡಿ, ನಮ್ಮ ಉತ್ತರ ಕರ್ನಾಟಕದ ಕೊಬ್ಬರಿ ಕರ್ಚಿಕಾಯಿ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಶ್ರಾವಣ ಮಾಸ ನಡೀತಾ ಇರೋದ್ರಿಂದ ನಾವು ಶ್ರಾವಣ ಮಾಸದಲ್ಲಿ ಇದು ಜಾಸ್ತಿ ಮಾಡ್ತಾ ಇರ್ತೀವಿ, ಶ್ರಾವಣ ಸೋಮವಾರದಲ್ಲಿ. ಯಾಕಂದರೆ ರೊಟ್ಟಿ ಮಾಡಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಕರ್ಚಿಕಾಯಿ ಮಾಡಿ ತಿನ್ನೋದು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್. ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಮತ್ತೆ. ಓಕೆ, ಬಾಯ್.